Dear students, welcome back to my YouTube channel. I am your Raghunatha R Social Science teacher, Government High School, Badavanalli, Madhugiri Taluk, Tumkur district. Dear students, already we know the first Anglo-Mysore War ended by the Treaty of Madras. The Madras Treaty had put the political developments in South India on a temporary hold. ಈಗ ಬ್ರಿಟಿಷರು ಮತ್ತು ಹೈದರಾಲಿ ನಡುವೆ ಆಗಿರ್ತಕ್ಕಂಥ ಮದ್ರಾಸ್ ಒಪ್ಪಂದ ಒಂದು ತಾತ್ಕಾಲಿಕ ಒಪ್ಪಂದ ಆಗಿತ್ತು. ಇದು ಕೇವಲ ಅಲ್ಪ ಕಾಲದವರೆಗೆ ಯುದ್ಧವನ್ನು ನಿಲುಗಡೆಗೊಳಿಸುವ ಒಪ್ಪಂದ ಆಗಿತ್ತು. ಅಕಾರ್ಡಿಂಗ್ ಟು ದ ಮದ್ರಾಸ್ ಟ್ರೀಟಿ, ದೇ ಹೆಲ್ಪ್ಡ್ ಈಚ್ ಅದರ್ ವೆನ್ ದ ಅದರ್ಸ್ ಅಟ್ಯಾಕ್ಡ್ ಆನ್ ದೆಮ್. ಆ್ಯಕ್ಚುಲಿ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಹಾಗೂ ಹೈದರಾಲಿಯ ಮೇಲೆ ಮೂರನೆಯ ವ್ಯಕ್ತಿ ಯಾರಾದರೂ ದಾಳಿಯನ್ನು ಮಾಡಿದಾಗ ಅಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಬೇಕಾಗಿತ್ತು. ಇದು ಮದ್ರಾಸ್ ಟ್ರೀಟಿಯಲ್ಲಿರ್ತಕ್ಕಂಥ ಒಂದು ಉಲ್ಲೇಖ. ಬಟ್ ದ ಬ್ರಿಟಿಷ್ ಇಂಟೆನ್ಷನಲಿ ವಯೋಲೇಟೆಡ್ ದ ಮದ್ರಾಸ್ ಟ್ರೀಟಿ. ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಬೇಕಂತಲೇ ಈ ಮದ್ರಾಸ್ ಒಪ್ಪಂದವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದರು. ಅಂಥ ಸಂದರ್ಭ ಯಾವುದಪ್ಪ ಅಂತಂದರೆ, when Maratha chief Madhavrao attacked Srirangapatna. At that time, Hyder Ali expected the help of the British. Madhavrao, the Maratha chief, attacked Srirangapatna. ಶ್ರೀರಂಗಪಟ್ಟಣದ ಮೇಲೆ ಮಾಧವರಾವ್ ಅಟ್ಯಾಕ್ ಮಾಡಿದ. ಅಂಥ ಸಂದರ್ಭದಲ್ಲಿ ಹೈದರ್ ಅಲಿ ಸಹಜವಾಗಿ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ತನಗೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದ. ಬಟ್ ದ ಬ್ರಿಟಿಷ್ ಇಂಟೆನ್ಷನಲಿ ವಯೋಲೇಟ್ ದ ಕಂಡೀಷನ್ಸ್ ಆಫ್ ದ ಮದ್ರಾಸ್ ಟ್ರೀಟಿ. ದೆ ರಿಜೆಕ್ಟೆಡ್ ದ ರಿಕ್ವೆಸ್ಟ್ ಆಫ್ ಹೈದರ್ ಅಲಿ ಆ್ಯಂಡ್ ವೆಂಟ್ ಅಗೇನ್ಸ್ಟ್ ದ ಮದ್ರಾಸ್ ಟ್ರೀಟಿ. ಈಗ ಬೇಕಂತಲೇ ಅವರು ಆ ಒಂದು ಮದ್ರಾಸ್ ಒಪ್ಪಂದದ ನಿಯಮಗಳನ್ನು ಗಾಳಿಗೆ ತೂರಿ ಈಗ ಆ ಒಪ್ಪಂದಕ್ಕೆ ವಿರುದ್ಧವಾಗಿ ಅವರು ಮುಂದೆ ಸಾಗಿದರು. A student, do you know what was the cause for ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್? ಈ ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಕಾರಣ ಏನು ಅಂತಂದರೆ, ದ ಬ್ರಿಟಿಷ್ ಅಟ್ಯಾಕ್ಡ್ ಮಾಹೆ. ದ ಬ್ರಿಟಿಷ್ ಅಟ್ಯಾಕ್ಡ್ ಮಾಹೆ. ಮಾಹೆ ಯಾವುದಪ್ಪ ಅಂತ, ದ ಫ್ರೆಂಚ್ ಕಾಲೋನಿ, ಬಟ್ ಇಟ್ ಅಂಡರ್ ದ ಹೋಲ್ಡ್ ಆಫ್ ಹೈದರ್ ಅಲಿ. ಇದು ಯಾರ ಅಧೀನದಲ್ಲಿತ್ತು? ಹೈದರ್ ಅಲಿಯ ಅಧೀನದಲ್ಲಿರ್ತಕ್ಕಂಥ ಫ್ರೆಂಚರ ಒಂದು ಕಾಲೋನಿ ಆಗಿರ್ತಕ್ಕಂಥ ಮಾಹೆಯನ್ನು ಬ್ರಿಟಿಷರು ಅತಿಕ್ರಮಿಸಿದರು. ದಿಸ್ ವಾಸ್ ದ ಇಮ್ಮಿಡಿಯೇಟ್ ಕಾಸ್ ಫಾರ್ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್. ಇದು ಎರಡನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಒಂದು ಕಾರಣ ಆಯಿತು. ದ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್ ಸ್ಟಾರ್ಟೆಡ್ ಇನ್ 1780. ಸ್ಟೂಡೆಂಟ್ಸ್, ದ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್ ಸ್ಟಾರ್ಟೆಡ್ in 1780 in between Hyder Ali and the British. Hyder Ali joined his hands with the Nizam and the Marathas. All the three decided to launch expedition against the English. In the beginning, ಏನು ಮಾಡಿದ? Hyder Ali make an alliance with the Marathas and Nizam of Hyderabad. ಈಗ ಯುದ್ಧ ಆರಂಭಿಕ ಘಟ್ಟದಲ್ಲಿರುವಾಗಲೇ ಇವನು ಮರಾಠರು ಮತ್ತು ನಿಜಾಮನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ಅಲಯನ್ಸನ್ನು ರಚನೆ ಮಾಡಿಕೊಂಡ, ಒಂದು ಕಾನ್ಫೆಡರೇಷನ್, ಒಂದು ಗುಂಪನ್ನು ರಚನೆ ಮಾಡಿಕೊಂಡ, ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ರು. ಇನ್ ದ ಬಿಗಿನಿಂಗ್ ಆಫ್ ದ ವಾರ್, ಹೈದರ್ ಅಲಿ ಗೈನ್ಡ್ ಅಪ್ಪರ್ ಹ್ಯಾಂಡ್. ಇನ್ ದ ಬಿಗಿನಿಂಗ್ ಆಫ್ ದ ವಾರ್, ಹೈದರ್ ಅಲಿ ಗೈನ್ಡ್ ಅಪ್ಪರ್ ಹ್ಯಾಂಡ್. ಯುದ್ಧದ ಆರಂಭಿಕ ದಿನಗಳಲ್ಲಿ ಹೈದರ್ ಅಲಿ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟವನ್ನು ಮಾಡಿದ. He captured many forts of Karnataka and also captured Kanchipuram. In the beginning days, Hyder Ali gained upper hand in the war. He captured many forts of Karnataka and also he captured Kanchipuram in Tamil Nadu. After these victories, the army of Mysore marched towards Coromandel Beach. You know Coromandel Beach? The southern part of eastern coastline called as Coromandel Beach. Yes, the army of Mysore marched towards Coromandel Beach after the victory of
ಕಾಂಚೀಪುರಂ. ಕಾಂಚೀಪುರಂನ ವಿಜಯದ ನಂತರ ಇದು ಕೋರಮಂಡಲ ತೀರದ ಕಡೆಗೆ ಮೈಸೂರಿನ ಸೈನ್ಯ ಮುನ್ನಡೆಯಿತು. ಬೈ ಆಲ್ ದೀಸ್ ವಿಕ್ಟರೀಸ್ ಆಫ್ ಹೈದರ್ ಅಲಿ ದ ಬ್ರಿಟಿಷ್ ಗವರ್ಮೆಂಟ್ ಗಾಟ್ ಫ್ರೈಟೆಂಡ್. ಯಾವಾಗ ಇಷ್ಟೆಲ್ಲ ವಿಜಯಗಳನ್ನು ಸಾಧಿಸಿ ಹೈದರ್ ಅಲಿಯ ಸೈನ್ಯ ಮುಂದುವರಿತಾ ಇತ್ತು, ಇದರಿಂದ ಬ್ರಿಟಿಷ್ ಸರ್ಕಾರ ಹೆದರಿಬಿಡ್ತು. ಅಟ್ ದಟ್ ಟೈಮ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ವಾಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಆ ಸಮಯದಲ್ಲಿ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಾರನ್ ಹೇಸ್ಟಿಂಗು ಇರ್ತಾನೆ. ಈ ಮಧ್ಯೆ ಏನಾಗುತ್ತಪ್ಪ ಅಂತಂದರೆ, he wanted to break up this alliance as soon as possible. Lord Warren Hastings want to break up the alliance of ಹೈದರ್ ಅಲಿ. ಇಲ್ಲಿ ಹೈದರ್ ಅಲಿಯ ಒಕ್ಕೂಟ ಏನಿತ್ತು, ಹೈದರಾಬಾದ್ ನಿಜಾಮ, ಮರಾಠರು ಹಾಗೂ ಹೈದರ್ ಅಲಿಯ ನಡುವೆ ಆಗಿರ್ತಕ್ಕಂಥ ಒಂದು ಒಕ್ಕೂಟ ಏನಿತ್ತು, ಈ ಒಕ್ಕೂಟವನ್ನು ನಾನು ಮುರಿಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಬಂದ. ಬೈ ಹಿಸ್ ಸ್ಕಿಲ್ಫುಲ್ ಡಿಪ್ಲೊಮಸಿ Hastings succeeded in creating some differences in between the leaders of Marathas. Lord Warren Hastings was a good politician and he was a well-known diplomacy. By his skillful diplomacy, Hastings succeeded in creating differences between the leaders of Marathas. ಈಗ ತನ್ನ ಒಂದು ಕುಶಾಗ್ರಮತಿಯಿಂದಾಗಿ, ಚಾಕಚಕ್ಯತೆಯಿಂದ ಮರಾಠ ನಾಯಕರಲ್ಲೇ ಅವನು ಅನೈಕ್ಯತೆಯನ್ನು ಉಂಟು ಮಾಡಿದ. ಮರಾಠ ನಾಯಕರಲ್ಲಿ ಬಿರುಕನ್ನು ಮೂಡಿಸಿದ, ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿದ. He also made Nizama agree to withdraw his forces from the battle. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಈಗ ನಿಜಾಮನನ್ನು ಒಪ್ಪಿಸಿದ ಯುದ್ಧದಿಂದ ತನ್ನ ಸೈನ್ಯವನ್ನು ಹಿಂಪಡಿತಕ್ಕಂಥದ್ದಕ್ಕೆ. ಅದಕ್ಕೆ ಅವನಿಗೇನು ಮಾಡ್ದ, ನಾನು ನಿನಗೆ ಗುಂಟೂರು ಪ್ರದೇಶವನ್ನು ಬಿಟ್ಕೊಡ್ತೀನಿ, ನೀನು ಹೈದರ್ ಅಲಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸು ಅಂತಂದೇಳಿ ಹೇಳ್ದ. ಅಷ್ಟೇ ಅಲ್ಲದೆ he sent his powerful army under the leadership of ಸರ್ ಐರ್ಕೂಟ್. ಈಗ ಬ್ರಿಟಿಷರ ಒಂದು ದೊಡ್ಡ ಸೈನ್ಯವನ್ನು ಸರ್ ಐರ್ಕೂಟ್ ನಾಯಕತ್ವದಲ್ಲಿ ಕಳಿಸಿದರು. ಸರ್ ಐರ್ಕೂಟ್ ಫಾಲೋಡ್ ಹೈದರ್ ಅಲಿ ಆರ್ಮಿ ಟಿಲ್ ಪಾಂಡಿಚೇರಿ. ಈಗ ಹೈದರ್ ಅಲಿಯ ಸೈನ್ಯವನ್ನು ಬೆನ್ನಟ್ಟಿಕೊಂಡು ಹೋಯಿತು. ಎಲ್ಲಿವರೆಗೂ ಅಂತಾರೆ, ಪಾಂಡಿಚೇರಿಗನ್ನು ಹೈದರ್ ಅಲಿಯ ಸೈನ್ಯವನ್ನು ಹಿಮ್ಮೆಟ್ಟಿಸ್ಕೊಂಡು ಇದು ಹೋಯಿತು. ಯಾವಾಗ ಪಾಂಡಿಚೇರಿಗೆ ಹೋದರೂ ಅಲ್ಲಿ ಫ್ರೆಂಚರಿದ್ದರು. ಆದರೆ ಈ ಬಾರಿ ದ ಫ್ರೆಂಚ್ ರೆಫ್ಯೂಸ್ಡ್ ಟು ಸಪೋರ್ಟ್ ಹೈದರ್ ಅಲಿ ಎಗೇನ್ಸ್ಟ್ ದ ಬ್ರಿಟಿಷ್. ಬ್ರಿಟಿಷರ ವಿರುದ್ಧ ನಾವು ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ನಾವು ಮಾಡಲ್ಲ, ನಿನ್ನ ಬೆನ್ನಿಗೆ ನಾವು ನಿಲ್ಲಲ್ಲ ಅಂತಕ್ಕಂಥ ಮಾತನ್ನು ಫ್ರೆಂಚರು ಹೇಳಿದರು. ಸೊ ಯಾವಾಗ ಹೈದರ್ ಅಲಿಗೆ ಫ್ರೆಂಚರ ಒಂದು ಸಪೋರ್ಟ್ ಸಿಗದೇ ಹೋಯಿತು, ದೆನ್ ಈ ಚೇಂಜ್ಡ್ ದ ವಾರ್ ಸ್ಟ್ರಾಟಜಿ ಆ್ಯಂಡ್ ಅಟ್ಯಾಕ್ಡ್ ರೀಜನ್ಸ್ ಅಂಡರ್ ದ ಬ್ರಿಟಿಷ್ ಕಂಟ್ರೋಲ್, ಕ್ಯಾಪ್ಚರ್ಡ್ ಎ ಲಾರ್ಜ್ ಬೂಟಿ ಆಫ್ ಆರ್ಮ್ಸ್ ಆ್ಯಂಡ್ ವೆಲ್ತ್. ಆದರೂ ಸಹ ಹೈದರ್ ಅಲಿ ಧೃತಿಗೆಡದ ರೀತಿಯಲ್ಲಿ ಯುದ್ಧವನ್ನು ಮುಂದುವರಿಸಿದ. ತನ್ನ ಯುದ್ಧ ತಂತ್ರಗಾರಿಕೆಯನ್ನು ಬದಲಾಯಿಸಿದಂಥ ಹೈದರ್ ಅಲಿ ಮಿಂಚಿನ ಒಂದು ಆಕ್ರಮಣವನ್ನು ಮುಂದುವರಿಸಿ ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಅನೇಕ ಪ್ರದೇಶಗಳನ್ನು ಅತಿಕ್ರಮಿಸೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ಬ್ರಿಟಿಷರ ಅಪಾರವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಹಾಗೂ ಹಣವನ್ನು ದೋಚೋದ್ರ ಮೂಲಕ ಬ್ರಿಟಿಷರಿಗೆ ಸರಿಯಾಗಿರ್ತಕ್ಕಂಥ ಆಘಾತವನ್ನು ಇವನು ಕೊಟ್ಟ. ಸೊ ಇಷ್ಟೆಲ್ಲ ಯುದ್ಧವನ್ನು ಮಾಡಿ ಉನ್ಮತ್ತತೆಯಿಂದ ಮುಂದುವರಿತಕ್ಕಂಥ ಹೈದರ್ ಅಲಿಗೆ ಒಂದು ಆಘಾತ ಕಾದಿತ್ತು. ಏನಪ್ಪ ಅಂತಾರೆ, ಹಿ ವಾಸ್ ಡಿಫೀಟೆಡ್ ಇನ್ ಎ ಬ್ಯಾಟಲ್ ಹೆಲ್ಡ್ ಇನ್ ಪೋರ್ಟೋನೋವಾ. ಹೈದರ್ ಅಲಿ ವಾಸ್ ಡಿಫೀಟೆಡ್ ಬೈ ದ ಬ್ರಿಟಿಷ್ ಇನ್ ಎ ಬ್ಯಾಟಲ್ ಹೆಲ್ಡ್ ಇನ್ ಪೋರ್ಟೋನೋವಾ. ಪೋರ್ಟೋನೋವಾದಲ್ಲಿ ನಡೆದಿರ್ತಕ್ಕಂಥ, ಪೋರ್ಟೋನೋವಾ ನೇಮ್ ಆಫ್ ಎ ಪ್ಲೇಸ್, ಆ ಪೋರ್ಟೋನೋವಾ ಬಳಿ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಹೈದರ್ ಅಲಿ ಬ್ರಿಟಿಷರಿಂದ ಸೋತು ಹೋದ. ಬಟ್ ದ ಬ್ರಿಟಿಷ್ ಸಫರ್ಡ್ ಫೈನಾನ್ಷಿಯಲ್ ಸೆಟ್ಬ್ಯಾಕ್ ಇನ್ ಪುಲಿಕಾಟ್ ಆ್ಯಂಡ್ ಶೋಲಿಂಗನೂರ್. ಇಲ್ಲಿ ಶೋಲಿಂಗನೂರು ಮತ್ತು ಪುಲಿಕಾಟ್ನಲ್ಲಿ ಏನಾಯಿತು, ಬ್ರಿಟಿಷರಿಗೆ ಅಷ್ಟೊತ್ತಿಗಾಗಲೇ ಯುದ್ಧ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಹೈದರ್ ಅಲಿಯ ವಿರುದ್ಧ ಹೋರಾಟವನ್ನು ಮಾಡಿದರು. ಈ ಪುಲಿಕಾಟ್ ಹಾಗೂ ಶೋಲಿಂಗನೂರುಗಳಲ್ಲಿ ಹೈದರ್ ಅಲಿ ವಿರುದ್ಧ ನಿರ್ಣಾಯಕವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪಾರವಾಗಿರ್ತಕ್ಕಂಥ ನಷ್ಟವನ್ನು ಅನುಭವಿಸಿದ್ರಿಂದ ಇವ್ರಿಗೆ ಸಾಕಷ್ಟು
ಹಿನ್ನಡೆ, ಹಣಕಾಸಿನ ಹಿನ್ನಡೆ ಆಯಿತು. ಇದಕ್ಕೆ ಕಾರಣ ಇಷ್ಟೇ, ಹೈದರಾಲಿ ಕ್ಯಾಪ್ಚರ್ಡ್ ಎ ಲಾರ್ಜ್ ಬೂಟಿ ಆಫ್ ಆರ್ಮ್ಸ್ ಆ್ಯಂಡ್ ವೆಲ್ತ್ ಆಫ್ ದ ಬ್ರಿಟಿಷ್. ಸೊ ದ ಬ್ರಿಟಿಷ್ ಸಫರ್ಡ್ ಫೈನಾನ್ಷಿಯಲ್ ಸೆಟ್ ಬ್ಯಾಕ್ ಇನ್ ಪುಲಿಕಾಟ್ ಆ್ಯಂಡ್ ಶೋಲಿಂಗನೂರ್. ಹೀಗೆ ಯುದ್ಧ ಸಾಗ್ತಾ ಇರಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಹೈದರಾಲಿ ವಾಸ್ ಡೈಡ್ ಬೈ ಕ್ಯಾನ್ಸರ್ ಇನ್ 1782 ವೈಲ್ ವಾರ್ ವಾಸ್ ಇನ್ ಪ್ರೋಗ್ರೆಸ್. ಯುದ್ಧ ನಡೀತಲೇ ಇತ್ತು, ಇನ್ನು ಯುದ್ಧ ಮುಕ್ತಾಯನೇ ಆಗಿಲ್ಲ. ಆದರೆ ದುರದೃಷ್ಟವಶಾತ್ ಹೈದರಾಲಿ ಕ್ಯಾನ್ಸರ್ ರೋಗದಿಂದ 1782ರಲ್ಲಿ ಯುದ್ಧ ರಂಗದಲ್ಲೇ ಮರಣವನ್ನು ಹೊಂದಿದ. ಆಫ್ಟರ್ ದ ಡೆತ್ ಆಫ್ ಹೈದರಾಲಿ, ಟಿಪ್ಪು ಸುಲ್ತಾನ್, ದ ಸನ್ ಆಫ್ ಹೈದರಾಲಿ, continued the war in Malabar region. Tipu Sultan continued the second Anglo-Mysore war in Malabar region. You know, Malabar region is the southern part of the western coastline. ಸೊ ಕೇರಳದ ಒಂದು ಕರಾವಳಿ ತೀರ ಏನಿದೆ ಅದನ್ನು ನಾವು ಮಲಬಾರ್ ತೀರ ಅಂತ ಕರಿತೀವಿ. ಈ ಮಲಬಾರ್ ತೀರದಲ್ಲಿ ಯುದ್ಧವನ್ನು ಮುಂದುವರಿಸಿದ. ಇಷ್ಟೊತ್ತಿಗಾಗಲೇ ಬ್ರಿಟಿಷರು ಟಿಪ್ಪುವಿನ ಅಧೀನದಲ್ಲಿರ್ತಕ್ಕಂಥ ಮಂಗಳೂರು ಮತ್ತು ಬಿದನೂರನ್ನು ಮುತ್ತಿಗೆ ಹಾಕಬೇಕು ಅಂತ ಪ್ಲಾನನ್ನು ಮಾಡ್ತಾಯಿದ್ರು. ದ ಬ್ರಿಟಿಷ್ ಇನ್ವೇಡಿಂಗ್ ಮಂಗಳೂರು ಆ್ಯಂಡ್ ಬಿದನೂರು, ಬಟ್ ಟಿಪ್ಪು ಡಿಫೀಟೆಡ್ ದ ಬ್ರಿಟಿಷ್ ವಿತ್ ದ ಹೆಲ್ಪ್ ಆಫ್ ದ ಫ್ರೆಂಚ್. ಮತ್ತು ಫ್ರೆಂಚರ ಸಹಾಯವನ್ನು ಕೇಳಿರ್ತಕ್ಕಂಥ ಟಿಪ್ಪು ಈ ಬಾರಿ ಮಂಗಳೂರು ಮತ್ತು ಬಿದನೂರಿಗೆ ದಾಳಿ ಮಾಡ್ತಕ್ಕಂಥ ಬ್ರಿಟಿಷರ ಪ್ರಯತ್ನವನ್ನು ಮಣ್ಣುಗೂಡಿಸಿದ. ಇಷ್ಟೊತ್ತಿಗಾಗಲೇ ಬ್ರಿಟಿಷ್ನರು ಹೈರಾಣಾಗಿ ಹೋಗಿದ್ದರು. ಬೈ ದ ಇಯರ್ ಆಫ್ 1784, both the parties, Tipu and the British, tired of war, and the Treaty of Mangalore was signed between them on 7th March 1784. ಇಷ್ಟೊತ್ತಿಗಾಗಲೇ ಎರಡೂ ಬಣದವರು ಯುದ್ಧ ಮಾಡಿ ಸುಸ್ತಾಗಿದ್ದರು. ಯುದ್ಧದ ನಿಲುಗಡೆ ಇಬ್ಬರಿಗೂ ಬೇಕಾಗಿತ್ತು. ಹಾಗಾಗಿ ದೇ ಸೈನ್ಡ್ ದ ಮಂಗಳೂರು ಟ್ರೀಟಿ ಆನ್ 7th March 1784. ಸೊ ದ ಟ್ರೀಟಿ ಆಫ್ ಮಂಗಳೂರು ಎಂಡೆಡ್ ದ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್. ಈ ಒಂದು ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಅರ್ಲಿ ಲೈಫ್ ಆಫ್ ಟಿಪ್ಪು ಸುಲ್ತಾನ್. ಟಿಪ್ಪು ವಾಸ್ ದ ಸನ್ ಆಫ್ ಹೈದರಾಲಿ. Tipu was the son of Hyderali. He was born on 20th November 1750. 1750 ನವೆಂಬರ್ 20ನೇ ತಾರೀಕು ಟಿಪ್ಪು ಸುಲ್ತಾನ್ ಹೈದರಾಲಿಯ ಮಗನಾಗಿ ಜನಿಸಿದ. He was worthy son of worthy father. ಟಿಪ್ಪು ಸುಲ್ತಾನ್ was the worthy son of worthy father. ತಂದೆಗೆ ತಕ್ಕ ಮಗ. ಹೈದರಾಲಿ ಮೇಡ್ ಗುಡ್ ಅರೇಂಜ್ಮೆಂಟ್ ಫಾರ್ ದ ಎಜುಕೇಷನ್ ಆಫ್ ಟಿಪ್ಪು. ಹೈದರಾಲಿ ಅನಕ್ಷರಸ್ಥ. He was uneducated, but he made all the arrangements for the education of ಟಿಪ್ಪು. ಟಿಪ್ಪುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಇವನು ಮಾಡಿಕೊಟ್ಟಿದ್ದ. ಇವನಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಕರನ್ನು ಹಾಗೂ ಒಂದು ಗ್ರಂಥಾಲಯವನ್ನೇ ಇವನು ನಿರ್ಮಾಣ ಮಾಡಿದ್ದ. ಟಿಪ್ಪು ವಾಸ್ ಬ್ರೇವ್, ಕರೇಜಿಯಸ್ ಆ್ಯಂಡ್ ಫಿಯರ್ಲೆಸ್ ಲೈಕ್ ಹಿಸ್ ಫಾದರ್. ಟಿಪ್ಪು ಸುಲ್ತಾನ್ ಅವರಪ್ಪನಷ್ಟೇ ಧೈರ್ಯಶಾಲಿ ಹಾಗೂ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಅನ್ನೋದು ಇರಲಿಲ್ಲ. ಹೈದರಾಲಿ ಮೇಡ್ ಇಸ್ ಸನ್ ಎಕ್ಸ್ಪರ್ಟ್ ಇನ್ ಹಾರ್ಸ್ ರೈಡಿಂಗ್, ಹ್ಯಾಂಡ್ಲಿಂಗ್ ದ ಸ್ವಾರ್ಡ್ ಎಫಿಷಿಯೆಂಟ್ಲಿ ಆ್ಯಂಡ್ ಅನ್ ಏಬಲ್ ಸೋಲ್ಜರ್ ಆ್ಯಂಡ್ ಕಮಾಂಡರ್ ಇನ್ ದ ಆರ್ಟ್ ಆಫ್ ವಾರ್ಫೇರ್. ಅವನಿಗೆ ಯುದ್ಧದ ಎಲ್ಲ ಕಲೆಗಳನ್ನು ಕಲಿಸಿದ್ದ. ಕುದುರೆ ಸವಾರಿ, ಕತ್ತಿ ವರಸೆ ಮೊದಲಾದವುಗಳನ್ನು ಕೊಡಿಸೋದ್ರ ಮೂಲಕ ಅವನನ್ನು ಒಬ್ಬ ವೀರ ಯೋಧನನ್ನಾಗಿ ತಯಾರು ಮಾಡಿದ್ದ. ಈ ಆಲ್ಸೋ ಹೇಟೆಡ್ ದ ಇಂಗ್ಲೀಷ್ ಲೈಕ್ ಹಿಸ್ ಫಾದರ್. ತನ್ನ ತಂದೆ ಯಾವ ರೀತಿ ಬ್ರಿಟಿಷರನ್ನ ದ್ವೇಷ ಮಾಡ್ತಾ ಇದ್ನೋ ಅದೇ ರೀತಿಯಾಗಿರ್ತಕ್ಕಂಥ ದ್ವೇಷವನ್ನು ಟಿಪ್ಪು ಸಹ ಮಾಡ್ತಾ ಇದ್ದ. ಆ್ಯಂಡ್ ವಾಂಟೆಡ್ ಟು ರೂಟ್ ಔಟ್ ದೆಮ್ ಫ್ರಮ್ ಇಂಡಿಯಾ ಬೈ ಆಲ್ ಮೀನ್ಸ್. ಎಲ್ಲ ವಿಧವಾಗಿ ಬ್ರಿಟಿಷರನ್ನು ಭಾರತದಿಂದ ಒದ್ದೋಡಿಸಬೇಕು, ಇವರನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಟಿಪ್ಪು ಹೊಂದಿದ್ದ. ಮೈಸೂರಿನ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನನನ್ನು ನಾವು ಮೈಸೂರಿನ ಹುಲಿ, ದ ಟೈಗರ್ ಆಫ್ ಮೈಸೂರು ಅಂತಂದು ಹೇಳ್ಬಿಟ್ಟು ಕರಿತೀವಿ. ಜಸ್ಟ್ ಆಫ್ಟರ್ ದ ಡೆತ್ ಆಫ್ ಹೈದರಾಲಿ, ಟಿಪ್ಪು ಸುಲ್ತಾನ್ ಬಿಕೇಮ್ ದ ರೂಲರ್ ಆಫ್ ಮೈಸೂರು. ಆಫ್ಟರ್ ದ ಡೆತ್ ಆಫ್ ಹೈದರಾಲಿ, ಟಿಪ್ಪು ಬಿಕೇಮ್ ದ ರೂಲರ್ ಆಫ್ ಮೈಸೂರು. ಅಟ್ ದಟ್ ಟೈಮ್ ದ ಸೆಕೆಂಡ್ ವಾರ್ ಆಫ್ ಮೈಸೂರು ವಾಸ್ ಇನ್ ಪ್ರೋಗ್ರೆಸ್. ಇನ್ನು ಎರಡನೇ ಮೈಸೂರು ಯುದ್ಧ ನಡೀತಾ ಇತ್ತು. ರಣರಂಗದಲ್ಲೇ ತಂದೆ ಯಾವಾಗ ಈ ಒಂದು ಬೆನ್ನುಪಡಿ ರೋಗದಿಂದ ಅಸುನೀಗಿದ್ನೋ
ಅಂಥ ಸಂದರ್ಭದಲ್ಲಿ ಮೈಸೂರಿನ ಆಡಳಿತಗಾರನಾಗಿ ಇವನು ಅಧಿಕಾರಕ್ಕೆ ಬಂದ. ಟಿಪ್ಪು ಹ್ಯಾಡ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದ ಕನ್ನಿಂಗ್ನೆಸ್, ಸ್ಟ್ರಾಟಜೀಸ್, ಕ್ಲೆವರ್ ಮ್ಯಾನಿಪ್ಯುಲೇಷನ್ ಆಫ್ ದ ಬ್ರಿಟಿಷ್. ಟಿಪ್ಪು ಹ್ಯಾಡ್ ಆಲ್ರೆಡಿ ಅಂಡರ್ಸ್ಟುಡ್ ದ ಕನ್ನಿಂಗ್ನೆಸ್ ಆಫ್ ದ ಬ್ರಿಟಿಷ್. ಬ್ರಿಟಿಷರ ಒಂದು ಕುತಂತ್ರ ಹಾಗೂ ಅವರ ತಂತ್ರಗಾರಿಕೆಗಳ ಬಗ್ಗೆ ಇವನಿಗೆ ಚೆನ್ನಾಗಿ ಅರಿವಿತ್ತು. ಆ್ಯಂಡ್ ಆಲ್ಸೋ ಯು ನೋ ದ ಕ್ಲೆವರ್ ಮ್ಯಾನಿಪ್ಯುಲೇಷನ್ಸ್ ಮೀನ್ಸ್ ಕೈಚಳಕ. ಬ್ರಿಟಿಷರ ಒಂದು ಕೈಚಳಕ ಯಾವ ರೀತಿ ಇತ್ತು, ಚಾಕಚಕ್ಯತೆ ಏನು, ಎಂತೆಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ, ಯುದ್ಧದಲ್ಲಿ ಶತ್ರುಗಳನ್ನು ಬಗ್ಗು ಬಡಿಲಿಕ್ಕೆ ಅವರು ಎಂಥ ಒಂದು ಹೀನ ಕೆಲಸಗಳನ್ನಾದರೂ ಮಾಡ್ತಾರೆ ಅಂತಕ್ಕಂಥದ್ದು ಟಿಪ್ಪುವಿಗೆ ಚೆನ್ನಾಗಿ ಅರಿವಿತ್ತು. So you know the hurting the business interest of the British would weaken the political strength of the British. ಬ್ರಿಟಿಷರನ್ನು ಹೇಗೆ ಬಗ್ಗು ಬಡಿಬೇಕು, ರಾಜಕೀಯವಾಗಿ ಮತ್ತು ಸೈನಿಕವಾಗಿ ಬ್ರಿಟಿಷರು ಟಿಪ್ಪುವಿಗಿಂತ ಬಲಾಢ್ಯರು. ಟಿಪ್ಪು ಗೊತ್ತಿತ್ತು ಅವನಿಗೆ ಬ್ರಿಟಿಷರ ಒಂದು ಪ್ರಾಬಲ್ಯ ಇರ್ತಕ್ಕಂಥದ್ದು ಅವರ ಸೈನಿಕ ಶಕ್ತಿಯಲ್ಲೇ ಅಲ್ಲ, ಇರ್ತಕ್ಕಂಥದ್ದು ಅವರ ವ್ಯಾಪಾರದಲ್ಲಿ. ಸೊ ಈ ವ್ಯಾಪಾರದ ಹಿತಾಸಕ್ತಿಯನ್ನು ನಾನು ಬಗ್ಗು ಬಡಿದ್ರೆ ಆಗ ಅವರ ಒಂದು ರಾಜಕೀಯ ಸ್ಟ್ರೆಂತ್ ಅಂತ ಏನಿದೆ, ರಾಜಕೀಯ ಶಕ್ತಿ ಏನಿದೆ, ಅದು ಕುಂಠಿತವಾಗುತ್ತೆ. ಆದ್ದರಿಂದ ಈ ಟ್ರೈಡ್ ಟು ಬ್ರೇಕ್ ದ ಮೊನೋಪಲಿ ಆಫ್ ದ ಬ್ರಿಟಿಷ್ ಓವರ್ ದ ಟ್ರೇಡ್ ವಿತ್ ಇಂಡಿಯಾ. ಆದ್ದರಿಂದ ಅವರ ವ್ಯಾಪಾರಕ್ಕೆ ಸರಿಯಾಗಿರ್ತಕ್ಕಂಥ ಹೊಡೆತವನ್ನು ಕೊಡಬೇಕು ಅನ್ನೋದು ಟಿಪ್ಪುವಿನ ಹೆಬ್ಬಯಕೆ ಆಗಿತ್ತು. ಸೊ ದೀಸ್ ಅಟೆಂಪ್ಟ್ಸ್ ಫರ್ದರ್ ಆ್ಯಂಗರ್ಡ್ ದ ಬ್ರಿಟಿಷ್ and their enmity with ಟಿಪ್ಪು ಸುಲ್ತಾನ್ grew up. ಹೀಗಾಗಿ ಟಿಪ್ಪು ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಪೈಪೋಟಿಯನ್ನು ಕೊಡಲಿಕ್ಕೆ, ಬ್ರಿಟಿಷರ ವ್ಯಾಪಾರದ ಮೇಲೆ ಬ್ರಿಟಿಷರ ವ್ಯಾಪಾರವನ್ನು ಆದಷ್ಟು ಕುಂಠಿತಗೊಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಹೋದ. ಈ ಎಲ್ಲ ಪ್ರಯತ್ನಗಳಿಂದಾಗಿ ಬ್ರಿಟಿಷರು ಮತ್ತು ಟಿಪ್ಪುವಿನ ಮಧ್ಯೆ ವೈರತ್ವ ಮತ್ತಷ್ಟು ಜಾಸ್ತಿ ಆಯಿತು. ಹೀಗಾಗಿ ಇದು ಮುಂದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಒಂದು ಕಾರಣ. ಈಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು ಅಂತ ನಾವು ನೋಡಿದರೆ, ದ ಕಿಂಗ್ ಆಫ್ ಟ್ರಿವ್ಯಾಂಕೂರ್ ಮೀನ್ಸ್ ತಿರುವಾಂಕೂರ್ ಅಂತ. ದ ಕಿಂಗ್ ಆಫ್ ಟ್ರಿವ್ಯಾಂಕೂರ್ ಬಿಲ್ಟ್ ಎ ಫೋರ್ಟ್ ಇನ್ ಕೊಚ್ಚಿ ವಿತ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್. ಕೊಚ್ಚಿಯಲ್ಲಿ ತಿರುವಾಂಕೂರಿನ ರಾಜ ಒಂದು ಕೋಟೆಯನ್ನು ಕಟ್ಟಿದ, ಅದು ಬ್ರಿಟಿಷರ ಸಹಾಯದಿಂದ. ಆ್ಯಂಡ್ ಆಲ್ಸೋ the king of Travancore captured Ayakotta and Kanganur forts from the Dutch. ಡಚ್ಚರ ಅಧೀನದಲ್ಲಿರ್ತಕ್ಕಂಥ ಅಯಕೋಟ ಮತ್ತು ಕಾಂಗನೂರು ಇವುಗಳನ್ನು ಸಹ ಅವನು ವಶಪಡಿಸಿಕೊಂಡ. ದೀಸ್ ಟೂ ರೀಸನ್ಸ್ caused the Third Anglo-Mysore War. Lord Cornwallis ruled India as the Governor General at the time of Third Anglo-Mysore War. He established friendly relationship with Nizam and Marathas so that the power of Tippu could be crushed. ಈಗ ಟಿಪ್ಪುವಿನ ಒಂದು ಪ್ರಾಬಲ್ಯವನ್ನು ಮುರಿಲಿಕ್ಕೆ ಲಾರ್ಡ್ ಕಾರ್ನ್ವಾಲಿಸ್ ಮರಾಠರು ಹಾಗೂ ನಿಜಾಮನೊಂದಿಗೆ ಸ್ನೇಹಪೂರ್ವಕ ಒಪ್ಪಂದಗಳನ್ನು ಮಾಡಿಕೊಂಡ. ದ ಬ್ರಿಟಿಷ್ ಸೆಂಟ್ ಪವರ್ಫುಲ್ ಆರ್ಮಿ ಅಂಡರ್ ದ ಲೀಡರ್ಶಿಪ್ ಆಫ್ ಜನರಲ್ ಮೆಡೋಸ್ ಅಗೇನೆಸ್ಟ್ ದ ಟಿಪ್ಪು. ದ ಬ್ರಿಟಿಷ್ ಗವರ್ಮೆಂಟ್ sent powerful army under the leadership of General Meadows against the Tippu. The army of the British captured Karwar, Coimbatore, Dindigul and other areas which were under the Tippu. Tippu declared the war against the English and he entered ದ ರೀಜನ್ ಆಫ್ ಬಾರಾಮಹಲ್ ಆ್ಯಂಡ್ ಕ್ಯಾಪ್ಚರ್ ಸತ್ಯಮಂಗಲಂ. ಈಗ ಟಿಪ್ಪು ಸಹ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಿಸಿದ ಹಾಗೂ ಬಾರಾಮಹಲ್ ಪ್ರಾಂತ್ಯದ ಮೂಲಕ ಅವನು ಯುದ್ಧರಂಗಕ್ಕೆ ಧುಮುಕಿದ, ಜೊತೆಗೆ ಸತ್ಯಮಂಗಲ ಪ್ರದೇಶವನ್ನು ವಶಪಡಿಸಿಕೊಂಡ. ಈ ಬಾರಿ ಯುದ್ಧ ಒಂದು ಘೋರವಾಗಿ ನಡೀತಾ ಇತ್ತು. ಇಂಥ ಒಂದು ಡಿಸಿಸಿವ್ ಬ್ಯಾಟಲ್ ಅಥವಾ ಇನ್ ದ ಡಿಸಿಸಿವ್ ಬ್ಯಾಟಲ್ ದ ಟಿಪ್ಪು ಡಿಫೀಟೆಡ್ ಜನರಲ್ ಮೆಡೋಸ್. ಈಗ ಜನರಲ್ ಮೆಡೋಸ್ನನ್ನು ಟಿಪ್ಪು ನಿರ್ಣಾಯಕ ಹಂತದಲ್ಲಿ ಸೋಲಿಸಿದ. ಯಾವಾಗ ಜನರಲ್ ಮೆಡೋಸ್ ಟಿಪ್ಪುವಿನ ಕೈಯಲ್ಲಿ ಹೀನಾಯವಾಗಿ ಸೋತು ಓಡಿ ಹೋದನೋ ಅಂಥ ಸಂದರ್ಭದಲ್ಲಿ ಕಾರ್ನ್ವಾಲಿಸ್ ಸ್ವತಃ ತಾನೇ ದಂಡನಾಯಕನಾಗಿ
ಚೀಫ್ ಕಮಾಂಡರ್ ಆಫ್ ದ ಆರ್ಮಿ, ದಂಡನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡು ಯುದ್ಧರಂಗದಲ್ಲಿ ಸೈನ್ಯವನ್ನು ಮುನ್ನಡೆಸಿದ. At that time, the British Army captured Kolar and Vascote and rushed towards Bangalore. ಈಗ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಮುಂದುವರಿತಕ್ಕಂಥ ಬ್ರಿಟಿಷ್ ಸೈನ್ಯ ಟಿಪ್ಪುವಿಗೆ ಸೇರಿರ್ತಕ್ಕಂಥ ಕೋಲಾರ ಮತ್ತು ಹೊಸಕೋಟೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಈಗ ಬೆಂಗಳೂರಿನತ್ತ ಮುಖ ಮಾಡಿತು. ದ ಆರ್ಮಿ ಕ್ಯಾಪ್ಚರ್ಡ್ ಬೆಂಗಳೂರು ಅಂಡ್ ಡೆಸ್ಟ್ರಾಯ್ಡ್ ದ ಫೋರ್ಟ್. ಈಗ ಬೆಂಗಳೂರಲ್ಲೂ ದಾಳಿಯನ್ನು ಮಾಡಿರ್ತಕ್ಕಂಥ ಕಾರ್ನ್ವಾಲಿಸ್ ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಟೆಯನ್ನು ಧ್ವಂಸಗೊಳಿಸಿದ. ಆಫ್ಟರ್ ದ ಕ್ಯಾಪ್ಚರಿಂಗ್ ಬೆಂಗಳೂರು, ಕಾರ್ನ್ವಾಲಿಸ್ ಸಾಟ್ ದ ಹೆಲ್ಪ್ ಆಫ್ ಮರಾಠಾಸ್ ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ ಟು ಡಿಫೀಟ್ ಟಿಪ್ಪು ಸುಲ್ತಾನ್. ಈ ಮಧ್ಯೆ ಬ್ರಿಟಿಷರಿಗೆ ನೆರವಾಗಿ ಮರಾಠರು ಮತ್ತು ನಿಜಾಮನ ಸೈನ್ಯಗಳು ಯುದ್ಧರಂಗಕ್ಕೆ ಇಳಿದು ಮರಾಠಾಸ್ ಕ್ಯಾಪ್ಚರ್ಡ್ ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಆ್ಯಂಡ್ ಅದರ್ ಪ್ಲೇಸಸ್. ಈಗ ಟಿಪ್ಪುವಿಗೆ ಸೇರಿರ್ತಕ್ಕಂಥ ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ ಮತ್ತು ಹುಬ್ಬಳ್ಳಿಗಳನ್ನು ಮರಾಠರು ವಶಪಡಿಸಿಕೊಂಡ್ರು. ಜೊತೆಗೆ ದ ಕಂಬೈನ್ಡ್ ಫೋರ್ಸಸ್ ಆಫ್ ದ ಬ್ರಿಟಿಷ್ ಆರ್ಮಿ ಮಾರ್ಚ್ ಟುವರ್ಡ್ಸ್ ದ ಶ್ರೀರಂಗಪಟ್ಟಣಂ ಬೈ ಕ್ಯಾಪ್ಚರಿಂಗ್ ಫೋರ್ಟ್ ಆಫ್ಟರ್ ಫೋರ್ಟ್ ಇನ್ 1792. ಈಗ ಒಂದೊಂದು ಕೋಟೆಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಮರಾಠರು, ನಿಜಾಮ ಹಾಗೂ ಬ್ರಿಟಿಷರ ಸಂಯುಕ್ತ ಸೈನ್ಯ ಈ 1792ರಲ್ಲಿ ಶ್ರೀರಂಗಪಟ್ಟಣದತ್ತ ಮುಖ ಮಾಡಿತು. ದ ಫೋರ್ಟ್ ವಾಸ್ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ನೈಟ್. ಈಗ ಕೋಟೆಗಳೆಲ್ಲ ನಾಶ ಆಗ್ತಾ ಹೋದು. ಬೈ ಆಲ್ ದೀಸ್ ಡೆವಲಪ್ಮೆಂಟ್ ಟಿಪ್ಪು ಸುಲ್ತಾನ್ ಟ್ರೈಡ್ ಟು ಎಂಟರ್ ಅಗ್ರಿಮೆಂಟ್ ವಿತ್ ದ ಬ್ರಿಟಿಷ್. ಯಾವಾಗ ರಾತ್ರೋರಾತ್ರಿ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡಿದರೋ ಇದರಿಂದ ಬೆದರಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಮುಂದಾದ. So, he signed the Treaty of Srirangapattanam in 1792. With the Treaty of Srirangapattanam, Third Anglo-Mysore War came to an end. ಶ್ರೀರಂಗಪಟ್ಟಣದ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ-ಮೈಸೂರು ಯುದ್ಧ ಮುಕ್ತಾಯ ಆಯಿತು. Dear students, do you know what were the conditions of Srirangapattanam Treaty? The conditions of Srirangapattanam Treaty were Tipu was forced to part with half of his kingdom to the British. Tipu was forced to part with half of his kingdom to the British. ಬ್ರಿಟಿಷರಿಗೆ ತನ್ನ ಅರ್ಧ ರಾಜ್ಯವನ್ನು ಇವನು ಬಿಟ್ಟುಕೊಡಬೇಕಾಯಿತು. He was forced to pay 3 crore rupees as warfare. ಈಗ ಯುದ್ಧದ ನಷ್ಟ ಭರ್ತಿಯಾಗಿ 3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. ಆ 3 ಕೋಟಿ ರೂಪಾಯಿಗಳನ್ನು ಕೊಡುವ ತನಕ he had to pledge 2 of his children as a guarantee against the payment. ಸೊ ನೀನು 3 ಕೋಟಿ ಎಂದು ಕೊಡ್ತೀಯೋ ಅವತ್ತು ನಿನ್ನ ಮಕ್ಕಳನ್ನು ಬಿಡಿಸ್ಕೊಂಡು ಹೋಗುವಂಥದ್ದೇಳಿ 2 ಮಕ್ಕಳನ್ನು ಅವರು ಒತ್ತೆ ಇಟ್ಕೊಂಡ್ರು. ಟಿಪ್ಪು ವಾಸ್ ಆಲ್ಸೋ ಫೋರ್ಸ್ಡ್ ಟು ರಿಲೀಸ್ ದ ಪ್ರಿಸನರ್ಸ್ ಆಫ್ ದ ವಾರ್. ಆಮೇಲೆ ಯಾರ್ಯಾರನ್ನ ಬ್ರಿಟಿಷ್ ಸೈನಿಕರನ್ನು ಹಿಡಿದಿಟ್ಕೊಂಡಿದ್ನೋ ಅವರೆಲ್ಲರನ್ನ ಇವನು ಈಗ ರಿಲೀಸ್ ಮಾಡಬೇಕಾಯಿತು. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದೇರ್ ಆರ್ ಸಮ್ ಕ್ವಶನ್ಸ್. ಆರ್ ಯು ಏಬಲ್ ಟು ಆನ್ಸರ್ ದೀಸ್ ಕ್ವಶನ್ಸ್? ವಾಟ್ ವಾಸ್ ದ ರೀಸನ್ ಫಾರ್ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್? ವಿಚ್ ಟ್ರೀಟಿ ಎಂಡೆಡ್ ದ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್? ವಾಟ್ ವರ್ ದ ರೀಸನ್ಸ್ ಫಾರ್ ಥರ್ಡ್ ಆಂಗ್ಲೋ-ಮೈಸೂರು ವಾರ್? ವಾಟ್ ವರ್ ದ ಕಂಡೀಷನ್ಸ್ ಆಫ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ? And last question is, the Treaty of Srirangapatnam was inevitable for Tipu Sultan. Justify.